ಎಷ್ಟೋ ಬ್ಯಾಕ್ ಪೇನ್ ಸಂಬಂಧ ಬಹಳ ಒದ್ದಾಡಿದ್ದೆ ಸರ್ ನಾನು. ನಾನು ಅಂದೆ ಫಸ್ಟ್ ಆಶಾ ನಾನು ಕಾರ್ಯಕರ್ತೆಯರು ಅಂದ್ರೆ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ, ಓಡಾಡ್ಬೇಕಾಗತ್ತೆ, ಎಲ್ಲ ಕಡೆ ಸುತ್ತಾ ಇರ್ತೀರಾ, ಬ್ಯಾಕ್ ಪೈನ್, ನಿದ್ದೆ ಬರಲ್ಲ, ಕರೆಕ್ಟಾ? ಎಸ್, ಹೇಳಿ ಮೇಡಮ್. ಸರ್ ಬಹಳ ಬ್ಯಾಕ್ ಪೇನ್ ಇತ್ತು. ಎಷ್ಟೋ ಸಲ ತೋರಿಸಿದ್ರು, ಸ್ಕ್ಯಾನಿಂಗ್ ಮಾಡಿದೆ, ಎಕ್ಸ್ರೇ ಮಾಡಿದೆ, ಏನು ಮಾಡಿದ್ರು ಕಡಿಮೆ ಆಗಲಿಲ್ಲ ಸರ್. ಆಮೇಲೆ ಮೇಡಮ್ ಹೇಳಿದ್ರು ಇದು ತಗೊಂಡು ನಿಮ್ಗೆ ಇದಾಗ್ತೈತೆ ಅಂತ ಹೇಳಿದ್ರು. ಆಮೇಲೆ ನಾನು ಅದನ್ನ ಬೆಡ್ ಯೂಸ್ ಮಾಡಿದೆ ಸರ್. ಯೂಸ್ ಮಾಡಿದ್ರೆ 15 ದಿನ ಆಯ್ತು, ನನಗೆ ಬಹಳ ನೋವು ಬಂತು ಸರ್. ಮತ್ತೆ ನಾನಂದೆ ಮೇಡಮ್ ನನಗೆ ಬಹಳ ನೋವು ಬರೋದೈತ್ರಿ ಮೇಡಮ್, ನಾನು ಹೆಂಗ್ ಮಾಡಿದ್ರಿ ಮೇಡಮ್ ಅಂತ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಕೇಳಿದೆ ರೀ ಮೇಡಮ್. ಇಲ್ಲ ಮೇಡಮ್, ನಿಮ್ಗೆ ನೋವು ಕಡಿಮೆ ಆಗ್ಬೇಕಂದ್ರೆ ಫಸ್ಟ್ ಜೋರಾಗಿರೋದು ಮತ್ತೆ ಆಮೇಲೆ ಕಡಿಮೆ ಆಗ್ತೈತೆ ಅಂತಂತಂದ್ರು. ಮತ್ತೆ 2 ದಿನ ಮ್ಯಾಕ್ ಬಿಡಿ, ಆಮೇಲೆ ಮತ್ತೆ ಯೂಸ್ ಮಾಡಿ ಅಂತಂತಂದ್ರಿ. ಆಮೇಲೆ ಹಂಗೆ ಮಾಡಿದೆ ರೀ ಸರ್. ಆಮೇಲೆ ಒಂದು 4-5 ದಿನದೊಳಗೆ ನನಗೆ ನೋವು ಅನ್ನೋದು ಇನ್ನೂ ಮಟ್ಟ ಯಾವ್ದು ನೋವು ಇಲ್ಲ ಸರ್. 2 ವರ್ಷ ಆಯ್ತು ಸರ್, ಬಹಳ ಚೆನ್ನಾಗೈತೆ ಸರ್, ಬಹಳ ರಿಸಲ್ಟ್ ಬಂತು ಸರ್. ನನಗಂತೂ ಖುಷಿ ಆಯ್ತು ರೀ. ಎಷ್ಟು ಇದ್ರ ಸಂಬಂಧ ಒದ್ದಾಡಿದೆ ಅಂದ್ರೆ ಆ ನೋವು ತಡಿಯಕ್ ಆಗ್ತಿರ್ಲಿಲ್ಲ ಸರ್. ಕುತ್ಕೊಂಡ್ರು ನಿಂತ್ಕೊಂಡ್ರು ಬಹಳ ನೋವು ಇತ್ತು ಸರ್. ಆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಹೋಗಿ ಎಲ್ಲರಿಗೂ ಹೇಳಿದೆ ಸರ್. ಹೇಳಿದ್ಮೇಲೆ ನಮ್ಮ ಮನೆ ಹತ್ರನೂ ಅವರು ತಗೊಂಡ್ರು ಸರ್. ಅವ್ರು ತಗೊಂಡ್ರು. ಅವ್ರದ್ದು 7 ದಿನಕ್ಕೆ ಮೈ ತುಂಬಾ ಕೆರಿತಾ ಇತ್ತು ಸರ್. ಇನ್ಫೆಕ್ಷನ್ ಇತ್ತು ಮತ್ತು ಶುಗರ್ ಜಾಸ್ತಿ ಇತ್ತು ರೀ ಅವ್ರದ್ದು ನಾರ್ಮಲ್ ಬಂತು ಸರ್. ಅವ್ರು ಹೇಳಿದ್ರು 7 ದಿನದಲ್ಲೇ ನಂಗೆ ರಿಸಲ್ಟ್ ಬಂತು, ಬಹಳ ಚೆನ್ನಾಗಿದೆ ಪ್ರಾಜೆಕ್ಟ್ ಅಂತ ಹೇಳಿದ್ರಿ ಮೇಡಮ್. ಆಮೇಲೆ ಸರ್ ನಂದು ಶುಗರ್ ಇತ್ತಲ್ಲ, ನಾನು ಚೆಕ್ ಮಾಡಿಸ್ಕೊಂಡು ನೋಡ್ಬೇಕು ಇದು ಒಂದೇನಾ ಅಂತ, ಶುಗರ್ ಕಡಿಮೆ ಆಗ್ಬೋದೇನೋ ಅಂತ ಮತ್ತೆ ಶುಗರ್ ಚೆಕ್ ಮಾಡಿ ನೋಡಿದೆ. ಮೊದಲು ನನಗೆ 5.5 ಇತ್ತು ಸರ್. ಆಮೇಲೆ ಈಗ 92, 3 ತಿಂಗಳಾಯ್ತು ನಾನು ಚೆಕ್ ಮಾಡ್ಸೋ, ಬರೀ 92 ಐತೆ ಸರ್. ಮತ್ತೆ ಎಲ್ಲ ಉಣ್ತಾ ಇದ್ದೀನಿ, ತಿಂತಾ ಇದ್ದೀನಿ, ಟ್ಯಾಬ್ಲೆಟ್ ಬಿಟ್ಟಿದ್ದೀನಿ ಸರ್. ಮುಂಚೆ ಎಷ್ಟಿತ್ತು ಶುಗರ್ ನಿಮಗೆ? 500? 550 ಇತ್ತು ಸರ್. 550 ಶುಗರ್ ಇದು. ಈಗ 92 ಸರ್. 3 ತಿಂಗಳಾಯ್ತು ನಾನು ಚೆಕ್ ಮಾಡಿಸ್ತಾ ಇದ್ದು. 3 ತಿಂಗಳಿಂದನೂ ಬರೀ 92 ಐತೆ ಸರ್. ಪ್ರಾಡಕ್ಟ್ ಈಗ 3 ಮಂತ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀರಾ? ಹಾ ಸರ್, ಯೂಸ್ ಮಾಡ್ತಾ ಇದ್ದೀನಿ ಸರ್. ಅದನ್ನೇ ನೀರು ಕುಡಿತಾ ಇದ್ದೀನಿ, ಅದನ್ನೇ ಮಾಡ್ತಾ ಇದ್ದೀನಿ. ಮತ್ತು ಪ್ರಾಡಕ್ಟ್ ಚೆನ್ನಾಗಿದೆ ಸರ್. ನಾನು ಅನ್ಕೊಂಡೇ ಇರಲಿಲ್ಲ ಈ ತರ ಆಗ್ತೈತೆ ಸರ್. ಮತ್ತು ನಾನು ಒಂದು 20-25 ಜನಕ್ಕೆ ಕೊಟ್ಟಿದ್ದೀನಿ. ಆಮೇಲೆ ಈಗ ಮನೆಗೆ ಬಂದು ಅವ್ರಿಗೆ ತಗೊಂಡು ಹೋಗ್ತಾ ಇದ್ದಾರೆ ಸರ್. ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಸರ್. ಅವ್ರೊಂದು ರಿಸಲ್ಟ್ ಕೊಟ್ಟು ಮತ್ತು ದುಡ್ಡು ಬರ್ತಾ ಇದೆ ಅಂದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್. ಈ ತರ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ಬೋರ್ಡ್ ನಮಗೆ ನಾನು ಬಹಳ ಇದು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಅವ್ರಿಗೆ ಧನ್ಯವಾದಗಳು ಸರ್.